ನೋಡಿ ಬಯೋಚಾರ್ ಮಾಡೋಕ್ಕೆ ದೊಡ್ಡ ದೊಡ್ಡ ಬ್ಯಾರಲ್ 200 ಲೀಟ್ರ್ ಕೆಂಪದ ಬ್ಯಾರಲೆಲ್ಲ ಯೂಸ್ ಮಾಡ್ತಾರೆ. ನಾನಿಲ್ಲಿ ಸಿಂಪಲ್ಲಾಗಿ ಎಕ್ಸ್ಪೆರಿಮೆಂಟಲಾಗಿ ಮಾಡಬೇಕು ಅಂತ ಟ್ರೈ ಮಾಡಿದ್ದು. 20 kg ಅಡುಗೆ ಎಣ್ಣೆದು ಈ ಥರ ಟಿನ್ ಬಾಕ್ಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಈ ರೀತಿ ಹೋಲ್ಸ್ ಹಾಕಿದ್ದೀನಿ ನೋಡಿ, ಹಿಂದ್ಗಡೆ ಹೋಲ್ಸ್ ಹಾಕಿದ್ದೀನಿ ನೋಡಿ, ಈ ಥರ ಹೋಲ್ಸ್ ಇದೆ ನೋಡಿ. ಇದು ಲಿಮಿಟೆಡ್ ಆಕ್ಸಿಜನ್ ಸಪ್ಲೈಗೋಸ್ಕರ ಈ ಥರ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಹೋಲ್ಸ್ ಇದೆ ನೋಡಿ, ಇಲ್ಲಿ ಒಂದ್ಸಲ ಮಾಡಿದ್ದೀನಲ್ವ ಅದಕ್ಕೋಸ್ಕರ ಇಲ್ಲಿ ಹೋಲ್ಸು ಇದು ಕಾಣಿಸ್ತಿಲ್ಲ ಸರಿಯಾಗಿ. ಇಲ್ಲಿ ಹೋಲ್ಸ್ ಮಾಡಿದ್ದೀನಿ ನೋಡಿ, ಇಲ್ಲಿ ಹೋಲ್ಸ್ ಇದೆ ನೋಡಿ. ನೋಡಿ ಇಲ್ಲಿ ಕಾಣುತ್ತೆ ನೋಡಿ ನೀಟಾಗಿ, ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಸೈಡಲ್ಲಿ, ಇಲ್ಲಿ ನೋಡಿ ಹೋಲ್ಸ್ ಇದಾವಲ್ಲ. ಇದು ಮತ್ತು ಇದ್ರದ್ದು ಅಪ್ಪರ್ ಪಾರ್ಟು ಆ ಥರ ಕ್ಲೋಸ್ ಮಾಡೋದು. ಇಲ್ಲಿಂದ ಆಕ್ಸಿಜನ್ ಸಪ್ಲೈ ಆಗಬೇಕು, ಇಲ್ಲಿಂದ ಬೆಂಕಿ ಹಾಕ್ತೀವಿ. ಇದನ್ನು ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಈ ಥರ ಹೈಟಲ್ಲಿ ಇಡಬೇಕು, ಅಂದರೆ ಆಕ್ಸಿಜನ್ ಅದಕ್ಕೆ ಬರ್ನ್ ಆಗೋಕ್ಕೆ ಆಕ್ಸಿಜನ್ ಸಿಗೋಕ್ಕೋಸ್ಕರ. ಆಮೇಲೆ ಈ ಥರ ಮೇಲೆ ಇಟ್ಟು ಇದರ ಒಳಗಡೆ ನೀವು ಏನಾದರೂ ತೆಂಗಿನ ಚಿಪ್ಪು, ಕಟ್ಟಿಗೆ ಏನಾದರೂ ಇಡ್ಬೋದು. ಅದನ್ನಿಟ್ಟು ಮೇಲೆ ಈ ಥರ ಒಂದು ಕ್ಯಾಪು ಏನಾದರೂ ಒಂದು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಅದನ್ನೂ ಸಹ ಕ್ಲೋಸ್ ಮಾಡಬೇಕು. ಅದನ್ನೆಲ್ಲ ನೆಕ್ಸ್ಟ್ ತೋರಿಸ್ತೀನಿ. ಬೆಂಕಿ ಹಾಕ್ಬಿಟ್ಟು ಇಲ್ಲೆಲ್ಲ ಸಗಣಿ ಹಾಕಬೇಕು. ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಇದೆಲ್ಲ ಏನಪ್ಪ ಅಂದರೆ ಆಫ್ಟರ್ ಬರ್ನು ಇದು ಕಂಪ್ಲೀಟಾಗಿ ಬರ್ನ್ ಆಗುತ್ತಲ್ಲ, ಬರ್ನ್ ಯಾವಾಗ ಆಗುತ್ತೆ ಅಂದರೆ ಹೊಗೆ ಬರೋದು ನಿಲ್ಲುತ್ತಲ್ಲ ಆವಾಗ ಈ ಹೋಲು ಈ ಗ್ಯಾಪ್ಸ್ನೆಲ್ಲ ಸಗಣಿಯಿಂದ ಪ್ಯಾಕ್ ಮಾಡಬೇಕು. ಸೊ ಆಕ್ಸಿಜನ್ ಸಪ್ಲೈನ ಕಟ್ ಮಾಡಬೇಕು. ಕಟ್ ಮಾಡಿದಾಗ ಲಿಮಿಟೆಡ್ ಆಕ್ಸಿಜನ್ ಕೆಳಗಡೆ ಹೋಲ್ಸ್ ಇರುತ್ತಲ್ಲ, ಆ ಲಿಮಿಟೆಡ್ ಆಕ್ಸಿಜನಲ್ಲಿ ಇದು ಕೂಲ್ ಆಗುತ್ತೆ, ಬೇಗ ಕೂಲ್ ಆಗುತ್ತೆ. ಮಾಮೂಲಿ ಒಲೆ ಹಚ್ಚೋದಕ್ಕಿಂತ ಏನು ಒಲೆ ಆರುತ್ತಲ್ಲ ಅದಕ್ಕಿಂತ ಬೇಗ 1 hour 2 hour ಕೂಲ್ ಆಗುತ್ತೆ ನೋಡಿ. ಇದು ಫಸ್ಟ್ ಟೈಮು ಟ್ರಯಲ್ ಆ್ಯಂಡ್ ಎರರ್ ಮಾಡೋಣ ಅಂತ ಮಾಡಿದ್ದೆ. ಫಸ್ಟ್ ಮಾಡಿದ್ದಿದ್ದು ಕಂಪ್ಲೀಟಾಗಿ ತೆಂಗಿನ ಚಿಪ್ಪಲ್ಲೇ ಮಾಡಿದ್ದೆ. ಇದು ಸಹ ತುಂಬ ಚೆನ್ನಾಗಿ ಬರ್ನ್ ಆಗಿದೆ. ನೋಡಿ ಈಗ ಇದು ಎಕ್ಸ್ಪೆರಿಮೆಂಟು ಸ್ಟಾರ್ಟಿಂಗ್ ಆಗುತ್ತೋ ಇಲ್ವೋ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಾಗಿದೆ. ಇದು ಸಹ ಯಾವುದೇ ಬೂದಿ ಬಂದಿಲ್ಲ, ಏನಿಲ್ಲ. ಇದು ತುಂಬ ಚೆನ್ನಾಗಾಗಿದೆ. ವರ್ಲ್ಡಲ್ಲೇ ದಿ ಬೆಸ್ಟ್ ಗೊಬ್ಬರ ಆಗುತ್ತೆ ಇದು. ನೀವು ಇದನ್ನು 2 ಟನ್ನು 3 ಟನ್ನು ಮಾಡಿ 1 ಎಕರೆ ಕೊಟ್ಟರೆ 20 ವರ್ಷ ನೀವು ಗೊಬ್ಬರ ಕೊಡೋದೇ ಬೇಡ ನಿಮ್ಮ ಭೂಮಿಗೆ. ಆಮೇಲೆ 2 ತಿಂಗಳು 3 ತಿಂಗಳು ಮಳೆ ಹೋದರೂ ನಿಮ್ಮ ಬೆಳೆಗೆ ಏನೂ ಲಾಸ್ ಆಗೋಲ್ಲ. ಅಷ್ಟೊಂದು ಪವರ್ಫುಲ್ಲು, ಅಷ್ಟೊಂದು ವಾಟರ್ ಅಬ್ಸರ್ವಿಂಗ್ ಕೆಪಾಸಿಟಿ ಇರುತ್ತೆ. ವರ್ಲ್ಡಲ್ಲೇ ದಿ ಬೆಸ್ಟ್ ಗೊಬ್ಬರ ಇದು. ಬಟ್ ಇದನ್ನು ಹೀಗೆ ಭೂಮಿಗೆ ಹಾಕಬಾರ್ದು. ಇದನ್ನು ರೀಚಾರ್ಜ್ ಮಾಡಬೇಕು. ಜೀವಾಮೃತದಿಂದನೋ, ಗೋಕೃಪಾಮೃತನೋ, ಮತ್ತು ಈ ಪಂಚಗವ್ಯ ಏನೇನು ಬರುತ್ತಲ್ಲ, ಆರ್ಗ್ಯಾನಿಕ್ ಆಗಿ ಏನೇನು ಬರುತ್ತೋ, ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಏನೇನಿದೆ ಅದರಿಂದ ರೀಚಾರ್ಜ್ ಮಾಡಬೇಕು. ಮಿನಿಮಮ್ ಯಾವುದರಿಂದನೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೀರಿಂದ ರೀಚಾರ್ಜ್ ಮಾಡಬೇಕು. ಯಾಕೆ ಅಂದರೆ ಇದು ಹಾಗೆ ಕೊಟ್ಟರೆ ತುಂಬ ಡೇಂಜರ್ ಭೂಮಿಗೆ. ರೀಚಾರ್ಜ್ ಮಾಡಲೇಬೇಕು. ಅಂದರೆ ನೀರನ್ನು ಏನೋ ಇದಕ್ಕೆ ಅಪ್ಲೈ ಮಾಡಲೇಬೇಕು ನೀವು. ಇಲ್ಲಾಂದರೆ ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಇದು ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಡೈರೆಕ್ಟಾಗಿ ಭೂಮಿಗೆ ಅಪ್ಲೈ ಮಾಡೋದಿಲ್ಲ. ಸಾವಯವ ಇಂಗಾಲ ಅಂದರೆ ಏನು, ಸಾಯಿಲ್ ಕಾರ್ಬನ್ನು ಕಡಿಮೆ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಭೂಮಿಲಿ ಇದೆ ಸಾಯಿಲ್ ಕಾರ್ಬನ್ನು. ಅದು ಆ್ಯಕ್ಚುಲಿ ಕಾರ್ಬನ್ನು. ಸಾಯಿಲ್ಗೆ ಹೋದರೆ ಸಾಯಿಲ್ ಕಾರ್ಬನ್ನು ಇದೆ. ನೀವು ಭೂಮಿಗೆ 3 ರಿಂದ 4 ಟನ್ ಕೊಟ್ಬಿಟ್ರೆ 20 ವರ್ಷದವರೆಗೂ ನಿಮ್ಮ ಭೂಮಿಗೆ ಯಾವುದೇ ರೀತಿ ಗೊಬ್ಬರ ಹಾಕೋ ಅವಶ್ಯಕತೆ ಇರೋಲ್ಲ. ನೋಡಿ ಅಷ್ಟೊಂದು ಪವರ್ಫುಲ್. ಬಟ್ಟು ಇಷ್ಟು ಚಿಕ್ಕ ಪ್ರಾಸೆಸ್ಸಲ್ಲಿ ನಿಮಗೆ ಟನ್ಗಟ್ಟಲೆ ತೆಗಿಯೋಕ್ಕಾಗಲ್ಲ. ಟನ್ಗಟ್ಟಲೆ ತೆಗಿಬೇಕಂದ್ರೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಜಾಸ್ತಿ ಇರಬೇಕು.
ಇದನ್ನು ಭೂಮಿಗೆ ಅಪ್ಲೈ ಮಾಡಬೇಕು. ಇದನ್ನು ರೀಚಾರ್ಜ್ ಮಾಡಿ ಭೂಮಿಗೆ ಅಪ್ಲೈ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ರಿಸಲ್ಟ್ ಹೇಗೆ ಬರುತ್ತೆ ಏನು ಅಂತ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇದ್ರದ್ದು ನೆಕ್ಸ್ಟ್ ರಿಸಲ್ಟ್ಸು, ನೆಕ್ಸ್ಟ್ ಅಪ್ಲಿಕೇಶನ್ನು ಇದನ್ನೆಲ್ಲ ಎಲ್ಲಿ ಅಪ್ಲೈ ಮಾಡ್ತೀನಿ ಇದನ್ನೆಲ್ಲ ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಯೋಚಾರ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಎಲ್ಲರೂ 200 ಲೀಟ್ರ್ ಕಬ್ಬಿಣದ ಬ್ಯಾರಲ್ ಏನಿರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ನಾನು ಸ್ವಲ್ಪ ಅಷ್ಟೊಂದು ಬಜೆಟಲ್ಲಿ ಮಾಡೋದು ಬೇಡ, ಸ್ಟಾರ್ಟಿಂಗೆ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡೋಣ ಅಂತ 20 kg ಎಣ್ಣೆದು ನಮ್ಮ ಸೈಡ್ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಥರ ತಗಡಿನ ಡಬ್ಬಗಳು ಬರ್ತವೆ. ಅದು ಮನೆಯಲ್ಲಿ ಒಂದು ವೇಸ್ಟ್ ಇತ್ತು, ಅದನ್ನ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲ ಹೋಲ್ ಮಾಡಿದ್ದೀನಿ ನೋಡಿ, ಇಲ್ಲೆಲ್ಲ ಹೋಲ್ಸ್ ಇದ್ದಾವೆ. ಆಮೇಲೆ ಕೆಳಗಡೆನೂ ಹೋಲ್ ಹಾಕಿದ್ದೀನಿ, ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ. ಆಮೇಲೆ ಈಗ ಆಲ್ರೆಡಿ ಒಳಗಡೆ ತೆಂಗಿನ ಚಿಪ್ ಹಾಕಿ ಬೆಂಕಿ ಹಾಕಿದ್ದೀನಿ. ಏನಪ್ಪ ಬಯೋಚಾರ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಮೇಲ್ಗಡೆ ಒಂದು ಹೋಲ್ ಮಾಡಿದ್ದೀನಿ, ಅಂದರೆ ಲಿಮಿಟೆಡ್ ಆಕ್ಸಿಜನ್ ಸಪ್ಲೈ ಕೊಡೋಕ್ಕೋಸ್ಕರ. ಇಲ್ಲೊಂದು ಹೋಲ್ ಇರುತ್ತಲ್ಲ, ಅದು ಮಾಮೂಲಿ ಎಣ್ಣೆ ಕ್ಯಾನಲ್ ಬರುತ್ತಲ್ಲ, ಅದನ್ನ ಕ್ಲೋಸ್ ಮಾಡಿದ್ದೀನಿ, ಯಾಕಂದರೆ ಲಿಮಿಟೆಡ್ ಆಕ್ಸಿಜನ್ ಸಪ್ಲೈ. ಆಮೇಲೆ ಏನಪ್ಪ ಅಂದರೆ ಸಗಣಿನ ಇಲ್ಲೆಲ್ಲ ಮೆತ್ತಬೇಕು. ಯಾವಾಗ ಈ ಹೊಗೆ ಬರೋದು ನಿಲ್ಲುತ್ತಲ್ಲ ಆವಾಗ ಇದೆಲ್ಲ ಕ್ಲೋಸ್ ಮಾಡಬೇಕು, ಈ ಹೋಲ್ಸ್ ಎಲ್ಲ ಕ್ಲೋಸ್ ಮಾಡಬೇಕು. ಆಲ್ರೆಡಿ ಒಂದು ಟೈಮ್ ಮಾಡಿದ್ದೀನಿ, ಅದು ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಸಗಣಿ ಹತ್ಕೊಂಡಿದೆ, ಆಮೇಲೆ ತೋರಿಸ್ತೀನಿ. ಅದು ಒಂದು ಸಗಣಿನ ಇಲ್ಲಿ ಸಗಣಿನೂ ತಂದು ಇಟ್ಕೊಂಡಿದ್ದೀನಿ ಈ ಹೋಲ್ಸ್ಗೆಲ್ಲ ಪ್ಯಾಕ್ ಮಾಡೋಕ್ಕೆ. ಏನಾಗುತ್ತೆ ಅಂದರೆ ಈ ಹೊಗೆ ಬರೋದು ನಿಲ್ಲುತ್ತಲ್ಲ ಆವಾಗ ಕಂಪ್ಲೀಟಾಗಿ ಬರ್ನ್ ಆಗಿರುತ್ತೆ. ಆವಾಗ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಮೇಲ್ಗಡೆ ಇರೋ ಹೋಲು ಪ್ಯಾಕ್ ಮಾಡಬೇಕು. ಆವಾಗ ಪ್ಯಾಕ್ ಮಾಡಿದಾಗ ಆಕ್ಸಿಜನ್ ಸಪ್ಲೈ ಫುಲ್ ಕಟ್ ಆಗುತ್ತೆ. ಕೆಳಗಡೆ ಏನು ಹೋಲ್ ಮಾಡಿರ್ತೀವಲ್ಲ ಆ ಹೋಲ್ ಮುಖಾಂತರ ಆಕ್ಸಿಜನ್ ಹೋಗಿ ಅದು ಕೂಲ್ ಆಗುತ್ತೆ. ಆಮೇಲೆ ಇದು ಹೀಟ್ ಆಗಿದೆ ಅಥವಾ ಎಲ್ಲಿವರೆಗೂ ಬರ್ನ್ ಆಗಿದೆ ಅಂತ ಇದು ಮಾಡ್ಕೊಳ್ಳೋಕ್ಕೆ ಈ ಥರ ನೀರು ತೊಗೊಂಡು ಈ ಥರ ಸಿಂಪಡಣೆ ಮಾಡಬೇಕು. ಅಂದರೆ ಇಲ್ಲಿವರೆಗೂ ಹೀಟ್ ಇದೆ, ಇಲ್ಲಿ ಕೆಳಗಡೆ ಹೀಟ್ ಇಲ್ಲ, ಕೆಳಗಡೆ ಹೀಟ್ ಇಲ್ಲ. ಈಗ ಗೊತ್ತಾಗುತ್ತೆ ನೋಡಿ, ಕೆಳಗಡೆ ಹೀಟ್ ಇಲ್ಲ, ಇಲ್ಲಿವರೆಗೂ ಮಾತ್ರ ಹೀಟ್ ಇದೆ, ಅಂದರೆ ಇಲ್ಲಿವರೆಗೂ ಮಾತ್ರ ಬೆಂಕಿ ತೊಗೊಂಡಿದೆ ಅಂತ ಅರ್ಥ. ಇದು ಕಂಪ್ಲೀಟ್ ಪ್ರೊಸೆಸ್ನ ನಿಮಗೆ ತೋರಿಸ್ತೀನಿ. ಬಯೋಚಾರ್ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಎಕ್ಸ್ಪೆರಿಮೆಂಟಲ್ ಆಗಿ, ಜಾಸ್ತಿ ಖರ್ಚೇನೂ ಆಗೋಲ್ಲ, ಒಂದು 10-20 ರೂಪಾಯಿನೂ ಖರ್ಚಾಗಲ್ಲ ನಿಮಗೆ. ಹೋಲ್ ಮೊಳೆಯಿಂದ ಹೋಲ್ ಮಾಡ್ಕೋಬೋದು. ಬಿಟ್ಟರೆ ಕಟ್ ಮಾಡ್ಕೊಳ್ಳೋಕ್ಕೆ ಒಂದು ಗ್ರೈಂಡರ್ ಮಿಷನ್ ಬೇಕಾಗುತ್ತೆ. ನೀವು ಹೊರಗಡೆ ಹೋಗಿ ಎಲ್ಲಾದರೂ ಕಟ್ ಮಾಡಿಸ್ಕೊಂಬರ್ಬೋದು, ಇಲ್ಲ ಸ್ವಲ್ಪ ಟೆಕ್ನಿಕಲ್ಲಾಗಿ ಏನಾದರೂ ಮನೇಲಿ ಟೂಲ್ಸ್ ಇದ್ದರೆ ನೀವು ಮಾಡ್ಕೋಬೋದು. ನಮ್ಮ ಮನೇಲಿ ಗ್ರೈಂಡರ್ ಇತ್ತು, ಹಾಗಾಗಿ ಮಾಡಿಕೊಂಡೆ. 1 ರೂಪಾಯಿನೂ ಖರ್ಚಾಗಲ್ಲ. ನೆಕ್ಸ್ಟು ಬರ್ನ್ ಆದಮೇಲೆ ಏನು ಎತ್ತ ಪ್ರೊಸೆಸ್ ಹೇಗೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಪೂರ್ತಿ ಸಗಣಿಯಿಂದ 4 ಕಡೆ ಪೂರ್ತಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಮೇಲ್ಗಡೆ ಒಂದು ಕಲ್ಲಿಟ್ಟು ಮಣ್ಣು ಹಾಕಿಬಿಟ್ಟಿದ್ದೀನಿ, ಅಂದರೆ ಆಕ್ಸಿಜನ್ನು ಯಾವ ಕಡೆಯಿಂದನೂ ಆಕ್ಸಿಜನ್ ಸಪ್ಲೈ ಸಿಗಬಾರ್ದು. ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇದು ಪೂರ್ತಿ ಕೂಲ್ ಆಗೋಕ್ಕೆ 2-3 ಅವರ್ ಹಿಡಿಯುತ್ತೆ ಅಂತ ಹೇಳ್ತಾರೆ. ಇದನ್ನ ನಾನು ಈಗ ಬೆಳಗ್ಗೆ 10 ಗಂಟೆ, ಸಾಯಂಕಾಲ 6 ಗಂಟೆವರೆಗೂ ಇದನ್ನ ಈ ಕಡೆ ನಾನು ನೋಡೋಕ್ಕೆ ಹೋಗಲ್ಲ. ಸಾಯಂಕಾಲ 6 ಗಂಟೆಗೆ ಇದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಬೆಂಕಿ ಕೆಳಗಡೆಯಿಂದ ಹಾಕಿರೋದು, ಇದಕ್ಕೂ ಮತ್ತು ಇದಕ್ಕೂ ಏನು ಡಿಫ್ರೆನ್ಸು ಅಂತ ತೋರಿಸ್ತೀನಿ. ಇದಕ್ಕೆ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತಾರೆ, ಇದಕ್ಕೆ ಮಾಮೂಲಿ ಚಾರ್ಕೋಲ್, ಇದಕ್ಕೆ ಇದ್ಲು ಅಂತಾರೆ, ಇದಕ್ಕೆ ಬಯೋಚಾರ್ ಅಂತಾರೆ. ಇದಕ್ಕೂ ಏನು ಡಿಫ್ರೆನ್ಸು ಅಂತ ತೋರಿಸ್ತೀನಿ, ಸಾಯಂಕಾಲ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಪೂರ್ತಿ ಹೊಗೆ ಬರೋದು ನಿಂತುಬಿಟ್ಟಿದೆ. ಇದರ ಅರ್ಥ ಪೂರ್ತಿ ಬರ್ನ್ ಆಗಿದೆ ಅಂತ ಅರ್ಥ. ಆಮೇಲೆ ನೋಡಿ, ನೀವೆಲ್ಲೇ ಯಾವುದೇ ಪಾಟಲ್ಲಿ ನೀರು ಹೊಡೆದ್ರು ಫುಲ್ಲು ಅದೇನು ಸೌಂಡ್ ಮಾಡ್ತಾಯಿದ್ದಲ್ಲ, ಅದರ ಅರ್ಥ ಪೂರ್ತಿ
ಕೆಳಗಡೆ ಪಾರ್ಟ್ವರೆಗೂ ಬೆಂಕಿ ತೊಗೊಂಡು ಆಗಿದೆ ಅಂತ ಹೊಗೆ ಬರೋದು ನಿಂತಲ್ಲ. ಈಗೇನು ಮಾಡಬೇಕು ಅಂದರೆ ಇದಕ್ಕೆ ಸಗಣಿ ಮೆತ್ತಬೇಕು. ಸಗಣಿ ಮೆತ್ತಿ ಈ ಹೋಲ್ಸ್ನೆಲ್ಲ ಬಂದ್ ಮಾಡಬೇಕು. ಇಲ್ಲೆಲ್ಲ ಅಂದರೆ ಆಕ್ಸಿಜನ್ ಸಪ್ಲೈ ಕಟ್ ಮಾಡಬೇಕೀಗ ನಾವು. ನೋಡಿ ಇನ್ನೊಂದಿದೆ, ಇಲ್ಲಿ ಇದು ಬರ್ನರು ಮಾಮೂಲಿ ಕೆಲವು ಜನ ಮನೇಲಿ ಕೂರಿಸಿರ್ತಾರೆ. ಇಲ್ಲಿ ಕೆಳಗಡೆಯಿಂದ ಬೆಂಕಿ ಹಾಕ್ತೀವಿ, ಇಲ್ಲಿ ಮೇಲ್ಗಡೆಯಿಂದ ಬೆಂಕಿ ಹಾಕಿದ್ದೀವಿ. ಇದೆ ಇಷ್ಟೇ ಡಿಫ್ರೆನ್ಸು. ಕೆಳಗಡೆವರೆಗೂ ಉರಿ ಹತ್ಕೊಂಡಿದೆಯಲ್ಲ ಅಂತ, ಬೆಂಕಿ ಆಗಿದೆಯಲ್ಲ ಅಂತ ಈ ಥರ ಚೆಕ್ ಮಾಡಿದ್ವಿ. ಈಗ ಈ ಹೋಲ್ಸ್ ಇದಾವಲ್ಲ, ಈ ಹೋಲ್ಸ್ನ ಮತ್ತು ಈ ಗ್ಯಾಪ್ನ ಎಲ್ಲ ಸಗಣಿಯಿಂದ ಆಫ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸಾಯಂಕಾಲ ಆಯಿತು. ಇದನ್ನು ಓಪನ್ ಮಾಡಬೇಕೀಗ. ಇಲ್ಲಿ ನೋಡಿ, ಓಪನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಟ್ಟಿಗೆ ಸುಟ್ಟಿದ್ದೀವಿ. ಕಟ್ಟಿಗೆ ಅಂದರೆ ಇದು ಬೆಳಗ್ಗೆ ಇದರಲ್ಲಿ ಏನು ಹಾಕಿದ್ನಲ್ಲ, ಇಲ್ಲೂ ಸಹ ಅದೇ ಮೆಟ್ರಲ್, ಅಂದರೆ ತೆಂಗಿಂದು ಚಿಪ್ಪಿರುತ್ತಲ್ಲ ನೋಡಿ, ಇಲ್ಲಿ ಈ ಥರ ಅರ್ಧಂಬರ್ಧ ಸುಟ್ಟೋಗಿದೆ. ಅರ್ಧಂಬರ್ಧ ಸುಟ್ಟೋಗಿದೆ ಮತ್ತು ಎಲ್ಲ ಬೂದಿಯಾಗಿದೆ. ನೋಡಿ, ಪೂರ್ತಿ ಸುಟ್ಟೋಗಿಲ್ಲ, ಅರ್ಧಂಬರ್ಧ ಸುಟ್ಟೋಗಿದೆ ನೋಡಿ. ಇನ್ನೂ ಸಹ ಸುಡ್ತಾ ಇದೆ, ಇನ್ನು ಇಷ್ಟು ಓಪನ್ ಆಗಿದ್ದರೂ ಆರಿಲ್ಲ ಅದು. ಅಂದರೆ ಈ ಮೆಥಡ್ ಇದು ನಾರ್ಮಲ್ ಮೆಥಡು. ಇದಕ್ಕೆ ಪೈರಾಲಿಸಿಸ್ ಮೆಥಡ್ ಅಂತ ಅಂತಾರೆ. ಇದರಲ್ಲಿ ಬೇಗ ಕೂಲಿಂಗ್ ಆಗುತ್ತೆ, ಬೇಗ ಬರ್ನ್ ಆಗುತ್ತೆ, ಬಟ್ ಬೂದಿ ಆಗಲ್ಲ. ಇಷ್ಟು ಡಿಫ್ರೆನ್ಸ್ ನೋಡಿ, ಎಲ್ಲ ಬೂದಿಯಾಗಿದೆ. ಇದನ್ನು ಓಪನ್ ಮಾಡೋಣ. ವಾವ್, ನೋಡಿ, ಇಂಥ ಸಣ್ಣ ಕಡ್ಡಿನೂ ಚೆನ್ನಾಗಿ ಸುಟ್ಟಿದೆ, ಬೂದಿಯಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿದೆ. ಈ ಭಾಗ ತುಂಬ ಹಾರ್ಡ್ ಇರುತ್ತೆ, ಇದು ಬೇಗ ಸುಡಲ್ಲ. ಅದರಲ್ಲೇ ಸುಟ್ಟಿಲ್ಲ ಆ್ಯಕ್ಚುಲಿ. ಇದರಲ್ಲಿ ನೋಡಿ ನೀಟಾಗಿ ಸುಟ್ಟಿದೆ ಮತ್ತು ಬೂದಿಯಾಗಿಲ್ಲ. ಪ್ರತಿಯೊಂದು ಸಹ ಯಾವುದು ಬೂದಿಯಾಗಿಲ್ಲ. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ರೊಸೆಸ್. ಇದನ್ನು ಪೈರಾಲಿಸಿಸ್ ಪ್ರೊಸೆಸ್ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಿದೆ. ಇಲ್ಲೊಂದು ಚೂರು ಪೋರ್ಷನ್ ಏನೋ ಉಳ್ಕೊಂಡಿದೆ, ಬಟ್ ಬೆಟರ್. ಇದಕ್ಕೆ ಪೋರಸ್ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಅಂದರೆ ನೀರನ್ನು ಹಿಡಿದಿಟ್ಕೊಳ್ಳೋದು ಕೆಪಾಸಿಟಿ ತುಂಬ ಜಾಸ್ತಿ ಇರುತ್ತೆ. ನೋಡಿ, ಯಾವುದೂ ಬೂದಿಯಾಗಿಲ್ಲ. ಇದೇ ಬಯೋಚಾರ್, ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಅಂತಾರೆ ಇದಕ್ಕೆ. ನೋಡಿ, ಇದು ಸಹ ಎಷ್ಟು ಹಾರ್ಡ್ ಇರುತ್ತೆ, ಎಷ್ಟು ಚೆನ್ನಾಗಿ ಬರ್ನ್ ಆಗಿದೆ. ನೋಡಿ
ಕಂಪ್ಲೀಟ್ಲಿ ನೀಟಾಗಿ ಬರ್ನ್ ಆಗಿದೆ. ಬರ್ನ್ ಆಗಿದೆಯಾ ನೋಡಿ, ನೋಡಿ ಇಷ್ಟು ತೆಂಗಿನ ಚಿಪ್ಪು ಎಷ್ಟು ಈಸಿಯಾಗಿ ಕೈಯಲ್ಲಿ ಮುರಿಯಲ್ಲ ನೋಡಿ, ಈ ಥರ ಆಗಿದೆ. ಮತ್ತು ಕೈಗೆ ಮಸಿ ಹತ್ತಲ್ಲ. ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ ಬೇಕಾದ್ರೆ ಮಸಿ ಹತ್ತುತ್ತೆ ತಾನೇ ಇದೆ. ಇದು ಇಲ್ಲಿ ಸುಟ್ಟಿರೋದು ನೋಡಿ, ಮಸಿ ಹತ್ತಲ್ಲ, ಅಷ್ಟೊಂದು ಮಸಿ ಹತ್ತಲ್ಲ ನೋಡಿ, ಮಸಿ ಹತ್ತಲ್ಲ. ದಿಸ್ ಈಸ್ ದ ಸ್ಪೆಷಾಲಿಟಿ ನೋಡಿ. ಒಂದು ಸಾಫ್ಟ್ ಪೇಪರ್, ಈ ಕಡ್ಡಿಪಟ್ಟಿಗೆ ಪೇಪರ್ ಸಹ ಎಷ್ಟು ನೀಟಾಗಿ ಬರ್ನ್ ಆಗಿದೆ. ಇರ್ದು ಫಸ್ಟ್ ಟೈಮ್ ಮಾಡಿದ್ದು ತೆಂಗಿನ ಚಿಪ್ಪಿಂದ, ಪೂರ್ತಿ ಕಂಪ್ಲೀಟಾಗಿ ತೆಂಗಿನ ಚಿಪ್ಪಿಂದ ಮಾಡಿದ್ದೆ. ಅದನ್ನು ತೋರಿಸ್ತೀನಿ, ವೇಟ್ ಮಾಡಿ.